ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ವಾರಾಹಿ ಅಮ್ಮನವರನ್ನು ಮನಸ್ಸಲ್ಲಿ ಧ್ಯಾನಿಸುತ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಜುಲೈ 10ನೇ ತಾರೀಕು ಈ ಗುರುವಾರದಂದು ಈ ಪೌರ್ಣಮಿ ಬಂದಿದೆ. ಇದಕ್ಕೆ ಆಷಾಢ ಹುಣ್ಣಿಮೆ ಅಥವಾ ವ್ಯಾಸ ಹುಣ್ಣಿಮೆ ಅಂತಾನೂ ಕರೀತಾರೆ. ಈ ಹುಣ್ಣಿಮೆಯ ಪ್ರಭಾವದಿಂದ ಈ 6 ರಾಶಿಯವರಿಗೆ ಕುಬೇರ ಯೋಗದಿಂದ ಅದೃಷ್ಟದ ಜೊತೆಗೆ ಆಕಸ್ಮಿಕ ಲಾಭ ಕೂಡ ಆಗಲಿದೆ ಮತ್ತು ಈ ಗಜಕೇಶರಿ ಯೋಗವು ಕೂಡ ರೂಪುಗೊಳ್ತಾ ಇದೆ. ಈ ಅದೃಷ್ಟದಿಂದ ಇನ್ನು ಮುಂದೆ ಕಾಲಿಟ್ಟ ಕಡೆಗೆಲ್ಲ ಯಶಸ್ಸನ್ನ ಕಾಣುವಿರಿ. ಈ ಹುಣ್ಣಿಮೆಯ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಅಂದ್ರೆ ಜುಲೈ 10/7/2025 ಶ್ರೀ ಬಸವವಾಸು ನಾಮ ಸಂವತ್ಸರ ಆಷಾಢ ಮಾಸ ಈ ಋತು ಉತ್ತರಾಯಣ ಶುಕ್ಲ ಪಕ್ಷದಲ್ಲಿ 10ನೇ ತಾರೀಕು ಗುರುವಾರದಂದು ಮಧ್ಯರಾತ್ರಿ 1:37 ಪ್ರಾರಂಭವಾಗಿ 12ನೇ ತಾರೀಕು ಶುಕ್ರವಾರ ಮಧ್ಯರಾತ್ರಿ 2:02 ಮುಕ್ತಾಯಗೊಳ್ಳುತ್ತೆ. ಈ ಗುರು ಪೂರ್ಣಿಮೆಯ ಪ್ರಭಾವದಿಂದ ಈ 6 ರಾಶಿಯವರಿಗೆ ತುಂಬಾ ಧನಲಾಭ ಆಗಲಿದೆ. ಈ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ 6 ರಾಶಿಯಲ್ಲಿ ಅದೃಷ್ಟದ ರಾಶಿ ನಿಮ್ಮದು ಕೂಡ ಇದೆಯಾ ಅಂತ ನೋಡಿ. ನೀವು ಫಸ್ಟಿಂದ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ನಿಮಗೆ ನಿಮ್ಮ ರಾಶಿ ಇದೆಯಲ್ಲ ಅಂತ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಈ ಅದೃಷ್ಟವಂತ ರಾಶಿಗಳು ಯಾವ್ಯಾವ ಅಂತ ನೋಡೋಣ. ಈ ಅದೃಷ್ಟವಂತ ರಾಶಿಗಳಲ್ಲಿ ನಿಮ್ಮ ರಾಶಿ ಅಷ್ಟೇ ಅಲ್ಲ, ನಿಮ್ಮ ಕುಟುಂಬದವರ ರಾಶಿ ಕೂಡ ಇರಬಹುದು, ನೋಡ್ಕೊಳ್ಳಿ. ಈ ಹುಣ್ಣಿಮೆಯ ಅರ್ಥವನ್ನ ನಾವು ಈಗ ತಿಳಿದುಕೊಳ್ಳೋಣ. ಅಜ್ಞಾನ ತಿಥಿ ಮಿರಾದಶ ಜ್ಞಾನಾಂಜನ ಶಾಲಕಾಯ ಚಕ್ಷರು ನಿಲಿತ್ತಂ ದೇವ ತಸ್ಮೈ ಶ್ರೀ ಗುರುವೇ ನಮಃ. ಹೀಗೆಂದ್ರೆ ಶಿಷ್ಯನ ಅಜ್ಞಾನವೆಂಬ ಕಣ್ಣು ನೋವನ್ನ ಜ್ಞಾನವೆಂಬ ಅಂಜನದಿಂದ ಗುಣಪಡಿಸಿ ಆತನ ಕೀರ್ತಿ ಎಲ್ಲೆಡೆ ಹರಡುವಂತೆ ಮಾಡುವಂತಹ ಶ್ರೀ ಗುರುವಿಗೆ ನಮಸ್ಕಾರಗಳು ಎಂದರ್ಥ. ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ಮಹತ್ತರವಾದ ಸ್ಥಾನವನ್ನ ನೀಡಲಾಗಿದೆ. ಪ್ರತಿಯೊಬ್ಬ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಒಂದಲ್ಲ ಒಂದು ಹೊಸ ವಿಷಯಗಳನ್ನ ಕಲಿಯುತ್ತಲೇ ಇರಬೇಕಾಗುತ್ತೆ. ಈ ರೀತಿ ಮನುಷ್ಯ ಕಲಿಯುವ ಪ್ರತಿಯೊಂದು ವಿಷಯದ ಹಿಂದೆಯೂ ಸಹ ಒಬ್ಬ ಗುರು ಇದ್ದೇ ಇರುತ್ತಾನೆ. ಅಷ್ಟೇ ಅಲ್ಲ, ಸಮಸ್ತ ಜೀವರಾಶಿಗಳನ್ನು ನಿಯಂತ್ರಿಸುವ ದೇವಾನುದೇವತೆಗಳಿಗೂ ಕೂಡ ಗುರುವಿನ ಅಗತ್ಯ ಇದೆ. ಹಾಗಾಗಿ ನಮಗೆ ಜ್ಞಾನದ ಬೆಳಕನ್ನು ನೀಡಿದ ಗುರುಗಳಿಗೆ ಗೌರವವನ್ನ ಸಮರ್ಪಿಸಲು, ಭಕ್ತಿಯ ನಮನಗಳನ್ನು ಸಲ್ಲಿಸಲು ಆಚರಣೆ ಮಾಡುವ ಶ್ರೇಷ್ಠ ಹಬ್ಬವೇ ಈ ಗುರು ಪೂರ್ಣಿಮೆ. ಆಷಾಢ ಮಾಸದ ಶುಕ್ಲ ಪಕ್ಷದ ಈ ಗುರು ಪೂರ್ಣಿಮೆಯನ್ನ ಸಾಂಪ್ರದಾಯಿಕವಾಗಿ ಗುರು ಪೂರ್ಣಿಮೆ ಅಂತ ಆಚರಿಸಲಾಗುತ್ತೆ ಮತ್ತು ಇದೇ ಒಂದು ಒಳ್ಳೆಯ ದಿನ ಅಂತ ಮಹಾಭಾರತದ ಗ್ರಂಥವನ್ನ ಮನುಕುಲಕ್ಕೆ ಕೊಡುಗೆಯಾಗಿ ಕೊಟ್ಟಂತಹ ವ್ಯಾಸ ಮಹರ್ಷಿಗಳು ಕೂಡ ಜನಿಸಿದ್ದು ಇದೇ ಗುರು ಪೂರ್ಣಿಮೆಯಲ್ಲಿ. ಹಾಗಾಗಿ ಗುರು ಪೂರ್ಣಿಮೆಯನ್ನ ವ್ಯಾಸ ಪೂರ್ಣಿಮಾ ಅಂತ ಕೂಡ ಕರೀತಾರೆ. ಇನ್ನು ಈ ಕುಬೇರ ಯೋಗದ ಅದೃಷ್ಟ ರಾಶಿಗಳಲ್ಲಿ ಮೊದಲ ರಾಶಿ ಮೇಷರಾಶಿ. ಈ ಗುರು ಪೂರ್ಣಿಮೆಯ ಪ್ರಭಾವದಿಂದ ಮೇಷರಾಶಿಯವರಿಗೆ ಪ್ರೋತ್ಸಾಹ ಸಿಗುವಂತಹ ಅದೃಷ್ಟ ಒಲಿದು ಬರಲಿದೆ. ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿನ ಜೊತೆಗೆ ತುಂಬ ಲಾಭವನ್ನ ಕಾಣುವರು. ಮೇಷರಾಶಿಯ ಜನರಿಗೆ ಈ ಕುಬೇರ ದೇವರ ಆಶೀರ್ವಾದದಿಂದ ಸಿರಿ ಸಂಪತ್ತು ಧನ ಧಾನ್ಯ ಪ್ರಾಪ್ತಿಯಾಗಲಿದೆ. ಈ ಹುಣ್ಣಿಮೆಯಿಂದ ಕುಟುಂಬದಲ್ಲಿದ್ದ ಸಮಸ್ಯೆಗಳು ನಿವಾರಣೆಯಾಗಿ ಸಂತೋಷವನ್ನು ಕಾಣುವರು ಮತ್ತು ಈ ವಾಹನ ಖರೀದಿ ಆಸ್ತಿ ಖರೀದಿ ಮಾಡುವಂತ ಯೋಗ ಪ್ರಾಪ್ತಿಯಾಗಲಿದೆ. ಮೇಷರಾಶಿಯವರಿಗೆ ರಾಜರಂತೆ ಜೀವನ ಮಾಡಲು ನಿಮಗೆ ಈ ಹುಣ್ಣಿಮೆಯು ಅತ್ಯಂತ ದೊಡ್ಡ ಸೌಲಭ್ಯವನ್ನ ನೀಡುತ್ತೆ. ಸಮಾಜದಲ್ಲಿ ನಿಮಗೆ ಗೌರವ ಹೆಚ್ಚಾಗಲಿದೆ. ಬಂಧು ಮಿತ್ರರೊಂದಿಗೆ ಪ್ರೀತಿಯಿಂದ ಕಾಲ ಕಳಿತೀರಿ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದ್ರೂ ಕೂಡ ಚಿಂತೆ ಮಾಡೋ ಅಗತ್ಯ ಏನಿಲ್ಲ. ಈ ಹುಣ್ಣಿಮೆಯ ಪ್ರಭಾವದಿಂದ ಸುಧಾರಣೆ ಆಗ್ತಾ ಹೋಗುತ್ತೆ. ಈ ಗುರು ಪೂರ್ಣಿಮೆಯು ನಿಮಗೆ ಗುರುವನ್ನ ನೀಡುತ್ತೆ. ಆ ಗುರುವಿನಿಂದ ನೀವು ನಿಮ್ಮ ಗುರಿಯನ್ನ ತಲುಪಬೇಕು ಅಷ್ಟೇ. ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ಈ ಗುರು ಪೂರ್ಣಿಮೆಯು ಒಳ್ಳೆಯ ಹುಣ್ಣಿಮೆ ಅಂತ ಪರಿಗಣಿಸಲಾಗಿದೆ. ಇನ್ನು ಮಿಥುನ ರಾಶಿ. ಈ ಹುಣ್ಣಿಮೆಯ ಪ್ರಭಾವದಿಂದ ಮಿಥುನ ರಾಶಿಯವರಿಗೆ ಗುರುಗಳ ಆಶೀರ್ವಾದದಿಂದ, ಗುರುಗಳ ಕರುಣೆಯಿಂದ ಉತ್ತಮವಾದ ಜೀವನ ಸಿಗಲಿದೆ. ಜೊತೆಗೆ ಆರ್ಥಿಕ ಅಭಿವೃದ್ಧಿಯನ್ನ ಕಾಣುವಿರಿ. ಎಲ್ಲ ಕೆಲಸಗಳಲ್ಲಿ ಹಾಗೂ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಹೆಗ್ಗಳಿಕೆಯನ್ನ ಕಾಣುವಿರಿ ಹಾಗೂ ಉತ್ತಮವಾದ ಲಾಭವನ್ನ ಪಡಿತೀರಿ. ನಿಮ್ಮ ನಿರೀಕ್ಷೆಗೂ ಮೀರಿ ಆಕಸ್ಮಿಕ ಧನಲಾಭ ಆಗಲಿದೆ. ಈ ಹುಣ್ಣಿಮೆಯ ಪ್ರಭಾವದಿಂದ ನಿಮ್ಮ ಕೌಟುಂಬಿಕ ಸಮಸ್ಯೆ ಮತ್ತು ವ್ಯಾಪಾರ ವ್ಯವಹಾರದ ಸಮಸ್ಯೆ ದೂರವಾಗಿ ಸಂತೋಷದಿಂದ ತೃಪ್ತಿಕರ ಲಾಭದ ಭಾಗ್ಯವನ್ನ ಕಾಣ್ತೀರಿ. ಆದಾಯ ಮಾರ್ಗಗಳು ಮೊದಲಿಗಿಂತ ಈ ಹುಣ್ಣಿಮೆಯಿಂದ ಇನ್ನೂ ಉತ್ತಮವಾಗಿ ಇರ್ತವೆ.
ಸಮಾಜ ಪ್ರಮುಖ ವ್ಯಕ್ತಿಗಳ ಪರಿಚಯವಾಗುತ್ತೆ. ಇದರಿಂದ ನಿಮಗೆ ಒಳ್ಳೆಯ ಅವಕಾಶಗಳು ಕಲ್ಪಿಸಲಾಗಿದೆ. ಮಿಥುನ ರಾಶಿಯ ನಿರುದ್ಯೋಗಿಗಳಿಗೆ ಬಹು ನಿರೀಕ್ಷಿತ ಅವಕಾಶಗಳು ದೊರೆಯುತ್ತವೆ ಮತ್ತು ಈ ಹುಣ್ಣಿಮೆಯ ಪ್ರಭಾವದಿಂದ ಅಧಿಕಾರಿಗಳ ಕೃಪೆಯಿಂದ ಬಡ್ತಿಯನ್ನು ಕೂಡ ನೀವು ಪಡಿತೀರಾ. ಮಿಥುನ ರಾಶಿಯವರು ಈ ಹುಣ್ಣಿಮೆಯ ದಿನದಂದು ಗುರುಗಳನ್ನು ನೆನೆಯುತ್ತಾ ತಂದೆ ತಾಯಿಯರ ಆಶೀರ್ವಾದವನ್ನು ಪಡೆದರೆ ಇನ್ನಷ್ಟು ಉತ್ತಮವಾದ ಜೀವನ ನಿಮಗೆ ಸಿಗುತ್ತೆ. ಹಾಗೂ ವೃಷಭ ರಾಶಿ, ಈ ರಾಶಿಯವರಿಗೆ ಈ ಹುಣ್ಣಿಮೆಯ ಪ್ರಭಾವದಿಂದ ಶಾಂತಿಯುತ ಜೀವನವು ಸಿಗಲಿದೆ. ಇದರಿಂದ ಮನೆಯಲ್ಲಿ ಶಾಂತಿ, ಕೆಲಸದಲ್ಲಿ ತುಂಬಾನೇ ಮನಃಶಾಂತಿಯಿಂದ ಜೀವನವನ್ನು ನಡೆಸ್ತಾರೆ. ವೃಷಭ ರಾಶಿಯವರಿಗೆ ಈ ಹುಣ್ಣಿಮೆಯು ತುಂಬಾ ಅದೃಷ್ಟವನ್ನು ತಂದುಕೊಡುತ್ತೆ. ಹಾಗೂ ಈ ಗಜಕೇಶರಿ ಯೋಗದಿಂದ ಅದೃಷ್ಟವಂತರು ಕೂಡ ಆಗುವರು. ಇವರಿಗೆ ಈ ತಿಂಗಳ ಕೊನೆಯಲ್ಲಿ ತುಂಬಾ ಲಾಭ ಪಡೀತಾರೆ. ವೃಷಭ ರಾಶಿಯವರಿಗೆ ಹಣದ ಈ ಹೊಳೆ ಹರಿದು ಬರಲಿದೆ ಮತ್ತು ಆರೋಗ್ಯದ ಸಮಸ್ಯೆಗಳು ದೂರವಾಗಿ ಸಂತೋಷದಿಂದ ಆನಂದದಿಂದ ಕುಟುಂಬದ ಜೊತೆ ಕಾಲವನ್ನು ಕಳೀತಾರೆ ಮತ್ತು ಮಾಡುವಂತಹ ಕೆಲಸದ ಸಾಮರ್ಥ್ಯಕ್ಕೆ ಎಲ್ಲ ಕಡೆಯಿಂದ ಎಲ್ಲರ ಮೆಚ್ಚುಗೆಯನ್ನು ಕೂಡ ಇವರು ಪಡಿತಾರೆ. ಅಷ್ಟೊಂದು ಇವರ ಕೆಲಸದಲ್ಲಿ ಗಮನವಿಟ್ಟು ಪೂರ್ಣಗೊಳಿಸುವುದರಿಂದ ಇವರ ಎಲ್ಲ ಕಡೆಯ ಕೀರ್ತಿಯನ್ನು ಗಳಿಸುವರು ಮತ್ತು ಯಶಸ್ಸನ್ನು ಕೂಡ ಗಳಿಸುವರು. ಒಂದೇನೆಂದ್ರೆ, ಯಾವುದೇ ಒಂದು ಕೆಲಸವನ್ನ ಪ್ರಾರಂಭ ಮಾಡಬೇಕಂದ್ರೆ ಆಲೋಚನೆ ಮಾಡಿ ಪ್ರಾರಂಭ ಮಾಡಬೇಕು. ಇದರಿಂದ ನಿಮಗೆ ಒಳ್ಳೆಯದು ಆಗುತ್ತೆ. ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಈ ಹುಣ್ಣಿಮೆಯು ತುಂಬಾನೇ ಅನುಕೂಲಕರವಾಗಿ ಬರುತ್ತೆ, ತುಂಬಾ ಅದೃಷ್ಟವನ್ನು ತಂದುಕೊಡುತ್ತೆ. ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇಲ್ಲದೆ ಆತ್ಮವಿಶ್ವಾಸದಿಂದ ಎಲ್ಲ ಕೆಲಸಗಳನ್ನ ಪೂರ್ಣಗೊಳಿಸ್ತೀರಾ. ಹಾಗೂ ಸಿಂಹ ರಾಶಿ, ಈ ರಾಶಿಯವರಿಗೆ ಈ ಹುಣ್ಣಿಮೆಯ ಪ್ರಭಾವದಿಂದ ತುಂಬಾ ಬೆಂಬಲ ಸಿಗಲಿದೆ. ಎಲ್ಲ ಕಡೆಯಿಂದ ಎಲ್ಲರೂ ಬೆಂಬಲವನ್ನು ನೀಡುವರು. ಈ ಬೆಂಬಲದಿಂದ ಇವರ ಜೀವನ ಉನ್ನತ ಸ್ಥಾನಕ್ಕೆ ಏರುವ ಅವಕಾಶಗಳು ತುಂಬಾ ಹೆಚ್ಚಿನ ರೀತಿಯಲ್ಲಿ ಸಿಗಲಿದೆ. ಕೋರ್ಟ್ ಕಚೇರಿಗಳಲ್ಲಿ ನಡೆಯುವ ವಿಷಯಗಳಲ್ಲಿ ನೀವು ಗೆಲುವನ್ನ ಕಾಣಬಹುದು. ಸಿಂಹ ರಾಶಿಯ ನಿರುದ್ಯೋಗಿಗಳಿಗೆ ಶುಭ ವಾರ್ತೆ ಕೇಳಿ ಬರುತ್ತೆ. ವ್ಯಾಪಾರ ಅಥವಾ ವ್ಯವಹಾರಗಳಲ್ಲಿ ಬರಬೇಕಾದ ಹಣವು ಕೂಡ ನಿಮಗೆ ಬರುತ್ತೆ. ಒಂದು ವೇಳೆ ನೀವು ಈ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನ ಮಾಡಬೇಕು ಅಂದುಕೊಂಡಿದ್ದೆ ಆದರೆ ಇದು ಒಂದು ಉತ್ತಮ ಫಲಿತಾಂಶವನ್ನ ಕಾಣ್ತೀರಾ. ನೀವು ಹಲವಾರು ರೀತಿಯ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿದ್ರೆ ಅಥವಾ ಬಳಲುತ್ತಿದ್ರೆ ಈ ಎಲ್ಲ ಸಮಸ್ಯೆಗಳು ಈ ಹುಣ್ಣಿಮೆಯು ನಿಮಗೆ ಪರಿಹಾರವನ್ನು ತಂದುಕೊಡುತ್ತೆ. ಕುಟುಂಬದ ಸದಸ್ಯರಿಂದ ಸಂತೋಷದಿಂದ ನೀವು ಕಾಲವನ್ನು ಕಳೆಯುವಂತಹ ಭಾಗ್ಯ ಒಲಿದು ಬರುತ್ತೆ. ಸಮಾಜದಲ್ಲಿ ನಿಮಗೆ ಒಳ್ಳೆಯ ಸ್ಥಾನಮಾನ ಸಿಗಲಿದೆ. ಒಟ್ಟಿನಲ್ಲಿ ಈ ಗುರು ಪೌರ್ಣಿಮೆ ನಿಮಗೆ ಉತ್ತಮವಾದ ಪೌರ್ಣಿಮೆ ಅಂತಾನೆ ಪರಿಗಣಿಸಲಾಗಿದೆ. ಇನ್ನು ಕನ್ಯಾ ರಾಶಿ, ಈ ಕನ್ಯಾ ರಾಶಿಯವರಿಗೆ ಈ ಗುರು ಪೂರ್ಣಿಮೆಯು ಪ್ರಭಾವದಿಂದ ಎಲ್ಲೆಡೆ ವಿಜಯದ ಪತಾಕೆಯನ್ನು ಆರಿಸುವರು. ಇವರು ಮಾಡಿದ ಒಳ್ಳೆಯ ಕೆಲಸಗಳಿಗೆ, ಒಳ್ಳೆಯ ಗುಣಗಳಿಗೆ ಗುರುಗಳ ಆಶೀರ್ವಾದದಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಕಾಣುವರು. ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗಲಿದೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮವಾದ ರಿಸಲ್ಟ್ ಕಾಣಲಿದ್ದಾರೆ. ನೀವು ಅಂದುಕೊಂಡ ಕೆಲಸಗಳನ್ನೆಲ್ಲ ಮತ್ತು ಉದ್ಯೋಗಗಳನ್ನ ಪ್ರಾರಂಭ ಮಾಡಲು ಉತ್ತಮ ಸಮಯ ಅಂತಾನೆ ಹೇಳಬಹುದು. ದೂರದ ಪ್ರಯಾಣದಿಂದ ಹೆಚ್ಚಿನ ಲಾಭ ಪಡಿತೀರಾ. ವಾದಿ ಯೋಗ ಕೂಡ ಒಲಿದು ಬರಲಿದೆ ಮತ್ತು ನಿಮ್ಮ ಕುಟುಂಬದಲ್ಲಿದ್ದ ಸಮಸ್ಯೆಗಳು ಈ ಹುಣ್ಣಿಮೆಯ ಪ್ರಭಾವದಿಂದ ದೂರಾಗಿ ಸಂತೋಷದಿಂದ ಜೀವನವನ್ನ ಬರಲಿದೆ. ಜೊತೆಗೆ ಕುಬೇರ ದೇವರ ಈ ವಕ್ರ ದೃಷ್ಟಿಯು ಕೂಡ ಈ ಕನ್ಯಾ ರಾಶಿಯವರ ಮೇಲೆ ಬೀಳೋದ್ರಿಂದ ಉತ್ತಮ ಹಣ ಲಾಭ ಕೂಡ ಆಗಲಿದೆ. ಕುಟುಂಬ ಸದಸ್ಯರೊಂದಿಗೆ ಸಂತೋಷದಿಂದ ದೈವಿಕ ಕಾರ್ಯಗಳನ್ನ ನಡೆಸ್ತೀರಿ. ನೀವು ಯಾವುದೇ ಒಂದು ಕೆಲಸವನ್ನ ಪ್ರಾರಂಭ ಮಾಡಬೇಕಂದ್ರೆ ಇದು ಉತ್ತಮವಾದ ಸಮಯ ಅಂತಾನೆ ಹೇಳಬಹುದು. ಮೊದಲನೇದಾಗಿ ನೀವು ಇರಿಸು ಮುರಿಸು ನಾಚಿಕೆ ಸ್ವಭಾವವನ್ನು ಬಿಟ್ಟು ಮುಂದೆ ಬರಬೇಕು ಅಷ್ಟೇ. ಹೀಗೆ ಧೈರ್ಯ ಮಾಡಿ ಮುಂದೆ ನುಗ್ಗಿದ್ರೆ ನಿಮಗೆ ಯಶಸ್ಸು ವಿಜಯ ಖಂಡಿತ. ಕಟ್ಟಿಟ್ಟ ಬುದ್ಧಿ. ಹಾಗೂ ಧನುಸ್ಸು ರಾಶಿ, ಈ ರಾಶಿಯವರಿಗೆ ಈ ಹುಣ್ಣಿಮೆಯ ಪ್ರಭಾವದಿಂದ ಈ ಉಡುಗೊರೆ ಸಿಗುವಂತಹ ಯೋಗ ಒಲಿದು ಬರಲಿದೆ. ಇದರಿಂದ ತುಂಬಾ ಸಂತೋಷ ಮತ್ತು ಸಡಗರವನ್ನು ಅನುಭವಿಸುವರು. ಇವರಿಗೆ ಇದು ಅದೃಷ್ಟದ ಹುಣ್ಣಿಮೆಯಾಗಿ ಮೂಡಿ ಬರಲಿದೆ. ಜೀವನದಲ್ಲಿ ಎಲ್ಲ ಕಷ್ಟ ದುಃಖಗಳು ದೂರವಾಗಿ ನೆಮ್ಮದಿಯ ಜೀವನವನ್ನ ಕಾಣುವರು. ಗಜಕೇಸರಿ ಯೋಗ ಮತ್ತು ಕುಬೇರ ಯೋಗ ಕೂಡ ಈ ರಾಶಿಯವರಿಗೆ ಸಿಗಲಿದೆ. ಹಾಗಾಗಿ ಕುಬೇರ ದೇವರ ಸಂಪೂರ್ಣ ಆಶೀರ್ವಾದ ಈ ರಾಶಿಯವರ ಮೇಲೆ
ಇರಲಿದೆ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸ್ತೀರಿ. ವ್ಯಾಪಾರ ವ್ಯವಹಾರ ಮಾಡುತ್ತಿರುವ ಈ ಧನಸ್ಸು ರಾಶಿಯವರಿಗೆ ತುಂಬಾ ಲಾಭ ಕೂಡ ಆಗಲಿದೆ. ಕುಟುಂಬದಲ್ಲಿ ಇವರ ಗೌರವ ಹೆಚ್ಚಾಗಲಿದೆ ಮತ್ತು ತುಂಬಾ ಸಂತೋಷದಿಂದ ಈ ರಾಶಿಯವರು ಈ ಹುಣ್ಣಿಮೆ ತಂದು ಕೊಡುತ್ತೆ. ನೋಡಿದ್ರಲ್ಲ, ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ನಿಮ್ಮದು ಯಾವುದ ರಾಶಿ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ.